ಹಲೋ ಹಾಯ್, ನಾನು ನಿಮ್ಮ ಪ್ರೀತಿಯ ಕುಮಾರ. ಏನಪ್ಪ ಅಂದರೆ ವಿಶೇಷ ಇವತ್ತು ರಸ್ತೆ ಅಪಘಾತ ಬಗ್ಗೆ ಮೊನ್ನೆ ಒಂದು ವಿಷಯ ತಿಳಿದು ಬೇಜಾರಾಯಿತು ಮನಸ್ಸಿಗೆ. ಇವಾಗ ನಿಮ್ಮದೇ ಒಂದು ಸಾಮ್ರಾಜ್ಯ, ನಿಮ್ಮ ಕುಟುಂಬನೇ ಒಂದು ಸಾಮ್ರಾಜ್ಯ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಮ ತಂದೆನೇ ರಾಜ, ತಾಯಿನೇ ರಾಣಿ, ನೀವು ರಾಜ್ಕುಮಾರ್ಗಳು. ನಿಮ್ಮ ಸಾಮ್ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಆದಷ್ಟು ಗಾಡಿಗಳನ್ನ ಹುಷಾರಾಗೊಳಿಸಿ. ರಸ್ತೆ ಮಾಡಿರೋದು ನಮ್ಮ ಉಪಯೋಗಕ್ಕೆ, ಅನಾನುಕೂಲ ಮಾಡ್ಕೊಂಬೇಡ್ರಿ. ಒಂದು ಕುಟುಂಬ ರಾಜನ ಅಥವಾ ರಾಣಿನ ಹೆಚ್ಚು ಕಮ್ಮಿ ಆಯ್ತಂದರೆ ಇಡೀ ಸಾಮ್ರಾಜ್ಯ, ನಿಮ್ಮ ಸಾಮ್ರಾಜ್ಯ ಬೀದಿಗೆ ಬಂದು ನಿಲ್ಲುತ್ತೆ. ಮತ್ತೆ ಆ ಸಾಮ್ರಾಜ್ಯನ ಕಟ್ಟಬೇಕಂದ್ರೆ 30 ವರ್ಷ 40 ವರ್ಷ ಮತ್ತೆ ಕಾಯಬೇಕಾಗತ್ತೆ. ಹಾಗಾಗಿ ಈ ಅರಿವು ಚಿಕ್ಕ ವಯಸ್ಸಿನಿಂದಲೇ ಚಿಕ್ಕ ಮಕ್ಕಳಿಗೆ ತಿಳಿಸ್ಕೊಡಿ. ಮತ್ತು ಇದು ಆದಷ್ಟು ಸ್ಕೂಲ್ ಸಿಲೆಬಸ್ಸಲ್ಲಿ ತಿಳಿಸಿರೋ ಅನುಕೂಲ ಆಗುತ್ತೆ. ಶೋಕಿಗೋಸ್ಕರ ಅಜಾಗರೂಕತೆಯಿಂದ ಮತ್ತು ಮದ್ಯಪಾನ ಮಾಡಿ ಗಾಡಿಯೆಲ್ಲ ಓಡಿಸ್ಬೇಡಿ. ಯಾಕಂದರೆ ಒಂದು ಸಾಮ್ರಾಜ್ಯ ಇರುತ್ತೆ, ಒಂದು ಕುಟುಂಬ ಇರುತ್ತೆ. ಪ್ರಾಣ ಕಳೆಯೋದು ತುಂಬ ಈಸಿ, ಪ್ರಾಣ ಉಳಿಸೋದು ತುಂಬ ಕಷ್ಟ. ಯೋಚನೆ ಮಾಡಿ. ಅಹಂಕಾರದಿಂದ, ಅಜಾಗರೂಕತೆಯಿಂದ ನೀವು ನಿಮ್ಗೆ ಅಂಥ ಕ್ರೇಜ್ ಇದ್ದರೆ ರೇಸ್ ಮಾಡ್ಕೊಳ್ರಿ ಸಪ್ರೇಟು, ವಿತ್ ಸೇಫ್ಟಿ ಪ್ರಿಕಾಷನಾಗಿ ಹೆಂಗನ ಮಾಡಿ. ಆದರೆ ಹೈವೇಯಲ್ಲಿ ನಿಮ್ಮ ಹುಚ್ಚಾಟಕ್ಕೆ, ನಿಮ್ಮ ಅವಸರಕ್ಕೆ, ಅರ್ಜೆಂಟ್ಗೋಸ್ಕರ ಪ್ರಾಣಗಳನ್ನ ಕಳ್ಕೊಂಬೇಡ್ರಿ. ಜೀವ ಅಮೂಲ್ಯ, ಜಾಗೃತೆ ಇರಿ. ಆದಷ್ಟು ಮಕ್ಕಳಿಗೆ ಇದು ಚಿಕ್ಕ ವಯಸ್ಸಿನಿಂದ ಹೇಳ್ಕೊಟ್ರೆ ಇದು ಸರಿ ಹೋಗೋದು ಅನಿಸುತ್ತೆ. ಇಲ್ಲಾಂದರೆ ಈಗ ದೊಡ್ಡವರಾದ್ಮೇಲೆ, ಈಗ ನನ್ನ ಏಜರ್ಗೆ ಬಂದಮೇಲೆ ಅವ್ರಿಗೇನೋ ಒಂಥರ ಸ್ಪೀಡಾಗಿ ಹೋಗೋದೇ ಖುಷಿ. ಅವು ಜಾಸ್ತಿ ದಿನ ನಡೆಯಲ್ಲ. ಸಾಕಷ್ಟು ಉದಾಹರಣೆಗಳು ನೋಡಿದ್ದೀನಿ. ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದರೆ ರಸ್ತೆಯಲ್ಲಿ ಬಿದ್ದು ಬೀದಿ ನಾಯಿಗಿಂತ ಕಡೆ ಆಗಿದ್ದಾರೆ. ಎಂತೆಂಥ ಎಕ್ಸ್ಪರ್ಟ್ ಡ್ರೈವರ್ ಸಮೇತ ಅವನು ಸ್ಪೀಡಾಗಿ ಓಡಿಸ್ತಾನಂದರೆ, ಅವನು ಸ್ಪೀಡ್ ಲಿಮಿಟ್ ಇಲ್ದಂಗೆ ಓಡಿಸ್ತಾನಂದರೆ ಅವನು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಆಕ್ಸಿಡೆಂಟ್ ಆಗೋದು ಏನು ಗಂಟೆಗಟ್ಟಲೆ ಬೇಕಿಲ್ಲ. ಹಂಗಾಗಿ ಜಾಗ್ರತೆ ಇರಲಿ. ಪಾಪ ಡಿಪಾರ್ಟ್ಮೆಂಟರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಅರಿವು ಮೂಡಿಸ್ತಾ ಇದ್ದಾರೆ. ಅರಿವು ಮೂಡಿಸೋದು ನಾವು ತಿಳ್ಕೊಬೇಕು, ನಮ್ಮ ಮನಸ್ಸು ನಾವು. ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಹೇಳ್ಬೇಕು, ನೋಡಪ್ಪ ಇದೊಂದು ಸಾಮ್ರಾಜ್ಯನ ಉಳಿಸ್ಕೊಬೇಕು. ಈಗ 80% ಆಫ್ ಆಕ್ಸಿಡೆಂಟಲ್ಲೇ ಜಾಸ್ತಿ ಜನ ಸಾಯ್ತಿದ್ದಾರೆ. ಇನ್ನು ಹೆಲ್ತ್ ಇಶ್ಯೂಸಲ್ಲಿ 20% ಜನ ಸಾಯ್ತಿದ್ರೆ 80% ಜನ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಅರಿವು ಮೂಡಿಸ್ಬೇಕು ಇದ್ರ ಬಗ್ಗೆ. ಈ ಥರ ವಿಷಯಗಳು ಹೇಳಬೇಕು, ಹಿಂಗೆ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ, ತುಂಬ ನೋಡ್ಕೊಂಡು ಸ್ವಲ್ಪ ಜಾಗರೂಕತೆಯಿಂದ ಓಡಿಸಿ. ಓಕೆ, ಬಾಯ್.